ನಮಸ್ಕಾರ ಎಲ್ಲರಿಗೂ. ಆರ್ಬಿಟ್ ಮತ್ತು ಸೇವಾ ಸಂಗಮ ಸಮಾಜ ಸೇವಾ ಸಂಸ್ಥೆಯ ವಾರದ ಸುದ್ದಿಗಳಿಗೆ ತಮಗೆಲ್ಲರಿಗೂ ಸ್ವಾಗತ. ಸಮಾಜ ಪರಿವರ್ತನೆಗಾಗಿ ನಮ್ಮ ಸಂಸ್ಥೆಗಳ ಮೂಲಕ ನಡೆಯುತ್ತಿರುವ ಸೇವಾ ಚಟುವಟಿಕೆಗಳು, ಜನಪರ ಕಾರ್ಯಕ್ರಮಗಳು ಹಾಗೂ ಸಮುದಾಯದ ಸಕಾರಾತ್ಮಕ ಬೆಳವಣಿಗೆಗಳ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ಇಡುತ್ತಿದ್ದೇವೆ. ಬನ್ನಿ ನೋಡೋಣ. ಡಿಸೆಂಬರ್ 15ರಂದು ಬಸವಕಲ್ಯಾಣ ತಾಲೂಕಾ ಡೋಹಾರ್ ಗಲ್ಲಿಯಲ್ಲಿ ಆರ್ಬಿಟ್ ಸಂಸ್ಥೆ ಹಾಗೂ ನವಜೀವನ ಲಿವ್ ಲವ್ ಲಾ ಫೌಂಡೇಶನ್ ಸಂಯುಕ್ತಾಶ್ರಯದಲ್ಲಿ ವಿಶೇಷ ಚೇತನರ ಸಭೆಯನ್ನು ಹಮ್ಮಿಕೊಳ್ಳಲಾಯಿತು. ಸಭೆಯಲ್ಲಿ ಭಾಗವಹಿಸಿದ ವಿಶೇಷ ಚೇತನರ ಆರೋಗ್ಯವನ್ನು ವಿಚಾರಿಸಲಾಗಿದ್ದು, ಆರೋಗ್ಯ, ಯೋಗಕ್ಷೇಮ, ಆತ್ಮವಿಶ್ವಾಸ ವೃದ್ಧಿ ಹಾಗೂ ಸರ್ಕಾರದಿಂದ ಲಭ್ಯವಿರುವ ವಿವಿಧ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಲಾಯಿತು. ವಿಶೇಷ ಚೇತನರ ಸಭೆಯಲ್ಲಿ ಒಟ್ಟು 9 ಜನರು ಭಾಗವಹಿಸಿದ್ದರು. ಬೀದರ್ ತಾಲೂಕಿನ ಚಿಲ್ಲರ್ಗಿ ಗ್ರಾಮದಲ್ಲಿ ಆರ್ಬಿಟ್ ಸಂಸ್ಥೆಯ ಕಾರ್ಯಕರ್ತರು ಶ್ರೀ ಅರುಣ್ ವಿಶೇಷ ಚೇತನರ ಸಭೆಯನ್ನು ನಡೆಸಿದ್ದಾರೆ. ಸಭೆಯಲ್ಲಿ ಫಲಾನುಭವಿಗಳ ಆರೋಗ್ಯವನ್ನು ವಿಚಾರಿಸಿ ಆರೋಗ್ಯವೇ ಭಾಗ್ಯ ಎಂಬ ಸಂದೇಶದೊಂದಿಗೆ ಆರೋಗ್ಯದ ಮಹತ್ವವನ್ನು ತಿಳಿಸಿದ್ದಾರೆ. ದೈಹಿಕ ಹಾಗೂ ಮಾನಸಿಕ ಹಿಂಜರಿತವನ್ನು ಮರೆತು ಸಮಾಜದಲ್ಲಿ ಗೌರವದಿಂದ ಬದುಕಬೇಕು ಎಂಬ ಆತ್ಮವಿಶ್ವಾಸ ತುಂಬಿದ್ದಾರೆ. ಜೊತೆಗೆ ಸರ್ಕಾರದ ಸೌಲಭ್ಯಗಳು, ಯುಡಿಐಡಿ ಕಾರ್ಡ್, ಮಾಶಾಸನ ಹಾಗೂ ಗ್ರಾಮ ಪಂಚಾಯತಿನ ಶೇಕಡ 5 ಅನುದಾನದ ಬಗ್ಗೆ ಮಾಹಿತಿ ನೀಡಲಾಯಿತು. ಈ ಸಭೆಯಲ್ಲಿ ಒಟ್ಟು 8 ಜನರು ಭಾಗವಹಿಸಿ ಮಾಹಿತಿಯನ್ನು ಪಡೆದುಕೊಂಡಿರುತ್ತಾರೆ. ಡಿಸೆಂಬರ್ 16ರಂದು ಬೀದರ್ ತಾಲೂಕಿನ ಚಿಮ್ಕೋಡ್ ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆರ್ಬಿಟ್ ಸಂಸ್ಥೆಯ ಕಾರ್ಯಕರ್ತರಾದ ಶ್ರೀ ಅರುಣ್ ಹಾಗೂ ಆಪ್ತ ಸಮಾಲೋಚಕರು ಶ್ರೀಮತಿ ರೂಪಾಲಿ ಅವರು ಮಾನಸಿಕ ಅಸ್ವಸ್ಥತೆ ಕುರಿತು ಮಕ್ಕಳಿಗೆ ಜಾಗೃತಿ ಮೂಡಿಸಿದ್ದಾರೆ. ಸಂಪನ್ಮೂಲ ವ್ಯಕ್ತಿಯಾಗಿ ಮಾತನಾಡಿದ ಶ್ರೀಮತಿ ರೂಪಾಲಿರವರು, ಮಾನಸಿಕ ಕಾಯಿಲೆ ಮೆದುಳಿಗೆ ಸಂಬಂಧಿಸಿದ ಕಾಯಿಲೆಯಾಗಿದ್ದು ಅದರ ಲಕ್ಷಣಗಳು ಹಾಗೂ ಚಿಕಿತ್ಸೆಯ ಅಗತ್ಯತೆ ಬಗ್ಗೆ ತಿಳಿಸಿದ್ದಾರೆ. ಮೂಢನಂಬಿಕೆಗೆ ಒಳಗಾಗದೆ ಚಿಕಿತ್ಸೆ ಪಡೆಯಬೇಕು ಎಂದು ಸಲಹೆ ಕೂಡ ನೀಡಿದ್ದಾರೆ. ಹಾಗೂ ಬೀದರ್ ತಾಲೂಕಿನ ಬೀದರ್ ಜಿಲ್ಲೆ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಲಭ್ಯವಿದೆ ಎಂಬ ಮಾಹಿತಿಯನ್ನು ನೀಡಲಾಯಿತು. ಆರ್ಬಿಟ್ ಸಂಸ್ಥೆಯ ಕಾರ್ಯಕರ್ತರು ಶ್ರೀ ಅರುಣ್ ಹಾಗೂ ಆಪ್ತ ಸಮಾಲೋಚಕರು ಶ್ರೀಮತಿ ರೂಪಾಲಿರವರು ಬೀದರ್ ತಾಲೂಕಿನ ಚಿಮ್ಕೋಡ್ ಗ್ರಾಮದ ಗ್ರಾಮ ಪಂಚಾಯತಿನಲ್ಲಿ ಮಾನಸಿಕ ಅಸ್ವಸ್ಥತೆಯ ಕುರಿತು ಜಾಗೃತಿ ಕಾರ್ಯಕ್ರಮ ನಡೆಸಿದ್ದಾರೆ. ಮಾನಸಿಕ ಕಾಯಿಲೆಯ ಲಕ್ಷಣಗಳು ಹಾಗೂ ಚಿಕಿತ್ಸೆಯ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಡಿಸೆಂಬರ್ 17ರಂದು ಬಾಲ್ಕಿ ತಾಲೂಕಾ ಜೋಳದಾಪ್ಕ ಗ್ರಾಮದಲ್ಲಿ ಸ್ವಸಹಾಯ ಸಂಘದ ಸದಸ್ಯರಿಗೆ ಲಿಂಗ ಸಮಾನತೆ ಕುರಿತು ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಲಿಂಗ ಪ್ರೇರಣದ ತಂಡದ ಸದಸ್ಯ ಶ್ರೀಮತಿ ಇಂದುಮತಿ ಹಾಗೂ ಮಹಿಳಾ ಸಬಲೀಕರಣದ ಯೋಜನೆಯ ಸಂಯೋಜಕರು ಶ್ರೀಮತಿ ನಿರ್ಮಲಾ ರವರು ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿ ಲಿಂಗ ಸಮಾನತೆ ಕುಟುಂಬದಿಂದಲೇ ಆರಂಭವಾಗಬೇಕು ಎಂದು ಉದಾಹರಣೆಗಳ ಮೂಲಕ ತಿಳಿಸಿದ್ದಾರೆ. ಮಹಿಳೆಯರಿಗೆ ಶಿಕ್ಷಣ, ಗೌರವ ಹಾಗೂ ಸಮಾನ ಅವಕಾಶಗಳ ಅಗತ್ಯವಿದೆ ಎಂದು ಒತ್ತಿ ಹೇಳಿದ್ದಾರೆ. ಈ ತರಬೇತಿಯಲ್ಲಿ ಕಾರ್ಯಕ್ರಮದಲ್ಲಿ ಒಟ್ಟು 25 ಮಹಿಳೆಯರು ಭಾಗವಹಿಸಿ ಮಾಹಿತಿಯನ್ನು ಪಡೆದುಕೊಂಡು ಭಾಗವಹಿಸಿದ್ದಾರೆ. ಡಿಸೆಂಬರ್ 20ರಂದು ಹುಮನಾಬಾದ್ ಪಟ್ಟಣದ ಆರ್ಬಿಟ್ ಸಮಾಜ ಸೇವಾ ಸಂಸ್ಥೆಯಲ್ಲಿ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಸರ್ವಧರ್ಮ ಸೌಹಾರ್ದ ಕೂಟವನ್ನು ಕೇಕ್ ಕತ್ತರಿಸುವ ಮೂಲಕ ವಿಜೃಂಭಣೆಯಿಂದ ಆಚರಿಸಲಾಯಿತು. ಸರ್ವಧರ್ಮಗಳ ಗುರುಗಳ ಯೇಸು ಕ್ರಿಸ್ತರ ಜನನದ ದ್ಯೋತಕವಾಗಿ ನಿರ್ಮಿಸಲಾದ ಗೋದಲಿಯನ್ನು ಅನಾವರಣಗೊಳಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ ವಿರಕ್ತ ಮಠ ಹುಡುಗಿ ಶ್ರೀ ಮಣಿ ಪ್ರ ಚನ್ನಮಲ್ಲ ಸ್ವಾಮೀಜಿಗಳು ಸರ್ವಧರ್ಮಗಳಲ್ಲಿಯೂ ಮಾನವೀಯತೆಯ ಧರ್ಮವೇ ಶ್ರೇಷ್ಠ ಎಂದು ತಿಳಿಸಿ, ಸರ್ವ ಜನಾಂಗ ಸುಖಿನೋ ಭವಂತು ಎಂಬ ತತ್ವದೊಂದಿಗೆ ಜಾತಿ ಧರ್ಮ ಭೇದವಿಲ್ಲ, ಸಮಾಜದ ಅಂಚಿನಲ್ಲಿರುವವರಿಗೆ ಸೇವೆ ಸಲ್ಲಿಸುತ್ತಿರುವ ಆರ್ಬಿಟ್ ಸಂಸ್ಥೆಯ ಕಾರ್ಯ ಶ್ಲಾಘನೀಯವಾಗಿದೆ ಎಂದು ಹೇಳಿದ್ದಾರೆ. ನಮ್ಮ ಬಟ್ಟೆಗಳನ್ನು ಹೊಲಸಾದ್ರೆ ಏನು ಮಾಡ್ತೀವಿ, ನಾವು ಒಗಿತೀವಿ, ಮಡಿವಾರ ಕೊಡ್ತೀವಿ, ಡ್ರೈ ಕ್ಲೀನ್ ಕೊಡ್ತೀವಿ, ಮತ್ತು ಮಧ್ಯಾಹ್ನ ಏನಾದರೂ ಶುಚಿ ಮಾಡಿಕೊಂಡು ನಮ್ಮ ಶರೀರದಲ್ಲಿ ನಾವು ಧರಿಸ್ಕೊಳ್ತೀವಿ. ಆದರೆ ಮನದ ಮೈಲಿಗೆಯ ಮಾಶಗಳೇ ನಮ್ಮ ಕೂಡಲ ಸಂಗನ ಶರಣರ ಅನುಭವ ಮಾಡಿ ಬೈದು ನಾವು ತಲೆ ವಾಶ್ ಮಾಡ್ಕೊಂಡೇವಿ, ಬಟ್ಟೆ ವಾಶ್ ಮಾಡ್ಕೊಂಡೇವಿ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಜಿಲ್ಲಾ ವಿಶೇಷ ಚೇತನರ ಅಧಿಕಾರಿ ಶ್ರೀ ಸುಭಾಷ್ ರತನ್ ಅವರು ಆರ್ಬಿಟ್ ಸಂಸ್ಥೆ ಬೀದರ್ ಜಿಲ್ಲೆಯಾದ್ಯಂತ ಜನಪರ ಸೇವೆ ಮೂಲಕ ತನ್ನದೇ ಆದ ಗುರುತನ್ನು ನಿರ್ಮಿಸಿಕೊಂಡಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ನಾವು ಯೇಸು ಕ್ರಿಸ್ತರಿಗೆ ಹೇಳಿದ್ದಾರೆ ಅಂದರೆ ನಮ್ಮ ಸ್ವಲ್ಪ ತೇಜಸ್ಸು ಅಂದರೆ ನಮ್ಮಲ್ಲಿ ಸ್ವಲ್ಪ ಬದಲಾವಣೆ ಆಗಬೇಕು, ಪರಿವರ್ತನೆ ಆಗಬೇಕು. ನಾವು ಪ್ರತಿ 25ನೇ ಡಿಸೆಂಬರ್ ಬರುತ್ತೆ, ನಾವು ಕ್ರಿಸ್ಮಸ್ ಮಾಡ್ತೀವಿ, ಮತ್ತು ನಾವು ಮಾಡೋದೇ ಮಾಡ್ತೀವಿ ಅಂದರೆ ಅದು ನಿಜವಾದ ಕ್ರಿಸ್ಮಸ್ ಅಲ್ಲ. ನಾವು ನಮ್ಮ ಜೀವನದಲ್ಲಿ ಏನಾದರೂ ಸ್ವಲ್ಪ ಬದಲಾವಣೆ ಮಾಡಿದ್ರೆ ನಿಜವಾದ ಕ್ರಿಸ್ಮಸ್. ನಾವೆಲ್ಲರೂ ಬಂದಿರಿ. ಮತ್ತೊಮ್ಮೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಜಲಸಂಗಿ ಧರ್ಮ ಕೇಂದ್ರದ ವಂದನೀಯ ಫಾದರ್ ವಿನ್ಸೆಂಟ್ ತೋರಸ್ ರವರು ಸಮಾಜ ಸೇವಕರ ಜವಾಬ್ದಾರಿ ದೇಶ ಕಾಯುವ ಸೈನಿಕರ ಸೇವೆಯಷ್ಟೇ ಮಹತ್ವದೆಂದು ಅಭಿಪ್ರಾಯಪಟ್ಟರು. ಅಧರ್ಮದಲ್ಲಿದ್ದೇನೋ
ನಾನು ಒಳ್ಳೆಯ ಮಾರ್ಗದಲ್ಲಿ ನಡೀತಾ ಇದ್ದೇನೋ ಅಥವಾ ನಾನು ಕೆಟ್ಟದ್ರಲ್ಲಿ ನಾನು ನಡೀತಾ ಇದ್ದೇನೋ, ನಾನು ದೇವರ ಪರವಾಗಿದ್ದೇನೋ ನಾನು ಸೈತಾನನ ಮಾರ್ಗದಲ್ಲಿದ್ದೇನೆ. ಯಾರೆಲ್ಲ ಒಳ್ಳೆಯ ಮಾರ್ಗದಲ್ಲಿದ್ದಾರೆ, ಯಾರೆಲ್ಲ ಧರ್ಮದ ಪರವಾಗಿದ್ದಾರೆ, ಯಾರು ಸತ್ಯದ ಪರವಾಗಿದ್ದಾರೆ, ಯಾರು ಒಳ್ಳೆಯದನ್ನು ಮಾಡ್ತಾರೆ, ಅವರೆಲ್ಲರೂ ಕೂಡ ದೇವರ ಮಾರ್ಗದಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಶ್ರೀಮತಿ ಮಲ್ಲಮ್ಮ, ಬೆಥನಿ ಕಾನ್ವೆಂಟ್ ಶಾಲೆಯ ಮುಖ್ಯಸ್ಥೆ ಸಿಸ್ಟರ್ ಲೀರಾ, ಆರ್ಬಿಟ್ ಸಂಸ್ಥೆಯ ಸಹ ನಿರ್ದೇಶಕರು ಫಾದರ್ ಆಲ್ಬರ್ಟ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಮಕ್ಕಳಿಂದ ಸರ್ವಧರ್ಮ ಗ್ರಂಥ ಪಠಣ ಹಾಗೂ ಪ್ರಾರ್ಥನೆ ನಡೆಯಿತು. ಕಾರ್ಯಕ್ರಮವನ್ನು ಪ್ರವೀಣ್ ಸ್ವಾಗತಿಸಿ, ಶ್ರೀಮತಿ ಸವಿತಾ ನಿರೂಪಿಸಿ, ಶ್ರೀ ಯೋಹಾನ್ ರವರು ವಂದಿಸಿದರು. ಡಿಸೆಂಬರ್ 23ರಂದು ಕ್ರಿಸ್ಮಸ್ ಹಬ್ಬದ ಸಂಭ್ರಮ. ಆರ್ಬಿಟ್ ಸಂಸ್ಥೆ ಹುಮನಾಬಾದ್ ಮತ್ತು ಸೇವಾ ಸಂಗಮ ಸಂಸ್ಥೆ ಕಲಬುರಗಿ ಈ ಎರಡು ಸಂಸ್ಥೆಗಳ ಸಿಬ್ಬಂದಿ ವರ್ಗದವರೊಂದಿಗೆ ಕ್ರಿಸ್ಮಸ್ ಹಬ್ಬವನ್ನು ಅತ್ಯಂತ ಸಂತೋಷ ಮತ್ತು ಸಂಭ್ರಮದಿಂದ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಆಟೋಟ ಸ್ಪರ್ಧೆಗಳು, ನೃತ್ಯ, ಡ್ಯಾನ್ಸ್ ಹಾಗೂ ವಿವಿಧ ಮನರಂಜನಾ ಆಟಗಳನ್ನು ಆಯೋಜಿಸಿ ಎಲ್ಲರಲ್ಲೂ ಹಬ್ಬದ ಉಲ್ಲಾಸ ತುಂಬಲಾಯಿತು. ಪ್ರತಿ ವರ್ಷವೂ ಈ ಎರಡು ಸಂಸ್ಥೆಗಳು ಒಂದಾಗಿ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುವ ಪರಂಪರೆಯನ್ನು ಮುಂದುವರಿಸುತ್ತಿದ್ದು, ಈ ವರ್ಷವೂ ಸಹ ಸಹೋದರತ್ವ, ಪ್ರೀತಿ ಮತ್ತು ಸೇವೆಯ ಸಂದೇಶವನ್ನು ಸಾರುವ ರೀತಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಈ ವಿಶೇಷ ಆಚರಣೆಯಲ್ಲಿ ಸಂಸ್ಥೆಯ ನಿರ್ದೇಶಕರಾದ ಫಾದರ್ ವಿಕ್ಟರ್ ವಾಸ್, ಸಹ ನಿರ್ದೇಶಕರಾದ ಫಾದರ್ ಆಲ್ಬರ್ಟ್, ಫಾದರ್ ದೀಪಕ್, ಜಲಸಂಗಿ ಕೇಂದ್ರದ ಫಾದರ್ ವಿನ್ಸೆಂಟ್ ತೋರಸ್ ರವರು, ಸಿಸ್ಟರ್ಸ್ ಹಾಗೂ ಎರಡು ಸಂಸ್ಥೆಗಳ ಕಾರ್ಯಕರ್ತರು ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಘನತೆ ನೀಡಿದರು. ಕಾರ್ಯಕ್ರಮದ ಅಂತ್ಯದಲ್ಲಿ ಎಲ್ಲರಿಗೂ ಕೊಡುಗೆಗಳನ್ನು ವಿತರಿಸಿ ಕ್ರಿಸ್ಮಸ್ ಹಬ್ಬದ ಸಂತಸವನ್ನು ಹಂಚಿಕೊಳ್ಳಲಾಯಿತು. ಈ ಸಂಭ್ರಮಾಚರಣೆ ಎಲ್ಲರ ಮನಗಳಲ್ಲಿ ಹೊಸ ಉತ್ಸಾಹ, ಏಕತೆ ಮತ್ತು ಸೇವಾ ಭಾವನೆಯನ್ನು ಮೂಡಿಸಿತು. ಡಿಸೆಂಬರ್ 16ರಂದು ಕಲಬುರಗಿ ನಗರ ಸೇವಾ ಸಂಗಮ ಸಂಸ್ಥೆಯ ಚೇತನ ಕೇಂದ್ರದಲ್ಲಿ ಶೀಘ್ರ ಪತ್ತೆ ಹಚ್ಚುವಿಕೆ ಮತ್ತು ಆರಂಭಿಕ ಶಿಕ್ಷಣ ಯೋಜನೆಯ ಅಡಿ ವಿಶ್ವ ಅಂಗವಿಕಲರ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಂಸ್ಥೆಯ ನಿರ್ದೇಶಕರು ಫಾದರ್ ವಿಕ್ಟರ್ ವಾಸ್ ರವರು, ವಿಶೇಷ ಅಗತ್ಯವಿರುವ ಮಕ್ಕಳು ಶಾಪವಲ್ಲ, ದೇವರ ವರ ಎಂದು ತಿಳಿಸಿದರು. ಇಂತಹ ಮಕ್ಕಳ ಸೇವೆ ದೇವರ ಸೇವೆ ಎಂದು ಹೇಳಿದ್ದಾರೆ. ಸಂಸ್ಥೆಯ ಮೂಲಕ ಮಕ್ಕಳಿಗೆ ಸ್ಟಿಮ್ಯುಲೇಷನ್ ಚಟುವಟಿಕೆಗಳು, ಸಾಧನ ಸಾಮಗ್ರಿಗಳು ಹಾಗೂ ಪೌಷ್ಟಿಕ ಆಹಾರ ಒದಗಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಪೋಷಕರು ಸ್ವಯಂ ಸೇವಕರಾಗಿ ಕೈ ಜೋಡಿಸಿ ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸಿದರೆ ಸರ್ಕಾರದ ಸೌಲಭ್ಯಗಳನ್ನು ಸುಲಭವಾಗಿ ಪಡೆಯಬಹುದು ಎಂದು ಕರೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಯೋಜನೆಯ ಸಂಯೋಜಕರು ಶ್ರೀಮತಿ ಶ್ವೇತಾ ಕುಲಕರ್ಣಿ ರವರು, ಆರ್ಪಿಡಿ ಗೌರವಾಧ್ಯಕ್ಷರು ಶ್ರೀಮತಿ ಗಾಯತ್ರಿ ಹಾಗೂ ಪೋಷಕರ ಸಂಘದ ಅಧ್ಯಕ್ಷೆ ಶ್ರೀಮತಿ ಕಾವೇರಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ 45 ಪೋಷಕರು ಹಾಗೂ ಮಕ್ಕಳು, ವಿವಿಧ ಗಣ್ಯರು ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಡಿಸೆಂಬರ್ 20ರಂದು ಸೇವಾ ಸಂಗಮ ಸಂಸ್ಥೆ ಹಾಗೂ ವಾಜಿರ್ ಪ್ರೇಮ್ಜಿ ಫೌಂಡೇಶನ್ ಸಂಯುಕ್ತಾಶ್ರಯದಲ್ಲಿ ಕಲಬುರಗಿ ನಗರದಲ್ಲಿನ ಮದರ್ ತೆರೆಸಾ ಹಾಲ್ನಲ್ಲಿ ಶೀಘ್ರ ಪತ್ತೆ ಹಚ್ಚುವಿಕೆ ಮತ್ತು ಆರಂಭಿಕ ಶಿಕ್ಷಣ ಯೋಜನೆಯಡಿ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. 0 ಯಿಂದ 8 ವರ್ಷದೊಳಗಿನ ಬೆಳವಣಿಗೆಯಲ್ಲಿ ಕುಂಠಿತ ಇರುವ ಮಕ್ಕಳನ್ನು ಗುರುತಿಸುವ ವಿಧಾನ ಹಾಗೂ ವಿವಿಧ ಚಟುವಟಿಕೆಗಳ ಮೂಲಕ ಅವರ ಅಸಾಮರ್ಥ್ಯತೆಯನ್ನು ತೀವ್ರತೆಯಿಂದ ಹಂತ ಹಂತವಾಗಿ ಕಡಿಮೆ ಮಾಡಬಹುದೆಂದು ಶ್ರೀಮತಿ ಶಿವಕಾಂತರವರು ಮಾಹಿತಿ ನೀಡಿದ್ದಾರೆ. ಜೊತೆಗೆ ಸರ್ಕಾರದಿಂದ ಲಭ್ಯವಿರುವ ಸೌಲಭ್ಯಗಳ ಬಗ್ಗೆ ವಿವರಿಸಿದರು. ಈ ಕಾರ್ಯಕ್ರಮದಲ್ಲಿ ವಿವಿಧ ಗ್ರಾಮ ಮತ್ತು ನಗರ ಪ್ರದೇಶಗಳಿಂದ ಒಟ್ಟು 120 ಮಹಿಳೆಯರು ಭಾಗವಹಿಸಿ ಮಾಹಿತಿಯನ್ನು ಪಡೆದುಕೊಂಡಿರುತ್ತಾರೆ. ಡಿಸೆಂಬರ್ 23ರಂದು ಯಡ್ರಾಮಿ ತಾಲೂಕಾ ಈಚೇರಿ ಗ್ರಾಮದಲ್ಲಿ ಮಕ್ಕಳ ಮನೆ ಉದ್ಘಾಟನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು.
ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಕಲಬುರಗಿಯ ಅಧ್ಯಕ್ಷರು ಹಾಗೂ ಜೇವರ್ಗಿ ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರಾದ ಡಾಕ್ಟರ್ ಅಜಯ್ ಸಿಂಗ್ ರವರು ವಹಿಸಿದ್ದರು. ಅಧ್ಯಕ್ಷರಾಗಿ ಮಾತನಾಡಿದ ಇವರು, ಮಕ್ಕಳ ಸಮಗ್ರ ಬೆಳವಣಿಗೆಯಲ್ಲಿ ಇಂತಹ ಮಕ್ಕಳ ಮನೆಗಳ ಪಾತ್ರ ಅತ್ಯಂತ ಮಹತ್ವದಾಗಿದೆ ಎಂದು ಹೇಳಿದ್ದಾರೆ. ಗ್ರಾಮೀಣ ಪ್ರದೇಶದ ಮಕ್ಕಳ ಆರೋಗ್ಯ, ಪೌಷ್ಟಿಕತೆ ಮತ್ತು ಭವಿಷ್ಯವನ್ನು ಭದ್ರಪಡಿಸುವ ದಿಶೆಯಲ್ಲಿ ಈ ಕಾರ್ಯಕ್ರಮ ಮಾದರಿಯಾಗಲಿದೆ ಎಂದು ಅವರು ಪ್ರಶಂಸಿಸಿದರು. ನಮ್ಮ 145 ಹಳ್ಳಿಯಲ್ಲಿ ಏನೇನು ಅವಶ್ಯಕತೆ ಇದೆ, ಬಿಲ್ಡಿಂಗ್ ಅವಶ್ಯಕತೆ ನಾವು ಏನು ಮಾಡ್ತಾ ಇದ್ದೀರಿ, ಇವಾಗ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅಲ್ಲಿ ಇಷ್ಟು ಮಾಡ್ತಾ ಇದ್ದೀರಿ. ಆದರೆ ನಮ್ಮ ಜೇವರ್ಗಿ ಮತಕ್ಷೇತ್ರಕ್ಕೆ ಏನಾದರೂ ಒಂದು ನಮ್ಮ ಕಡೆಯಿಂದ ಅನುಕೂಲ ಆಗ್ಬೇಕಂದ್ರೆ ನಾನೇ ಮುಂದೆ ಬಂದು ನಾನು ಮಾಡ್ತೀನಿ ಅಂತ ಇವತ್ತಿನ ದಿವಸ ಹೇಳಿ ಇಷ್ಟಪಡ್ತಾ ಇದ್ದೀನಿ. ನಮಗೆ ಜಾಗದ ಏನಾದರೂ ಒಂದು ಕೊರತೆ ಇದ್ರೆ ಅದಕ್ಕೊಂದು ಅವಕಾಶ ಮಾಡಿಕೊಡೋಣ. ಬಿಲ್ಡಿಂಗ್ ಅವಶ್ಯಕತೆ ಇದ್ರೆ ನಾವು ಮಾಡಿಸ್ಕೊಡೋಣ. ಸಿಬ್ಬಂದಿಗಳು ಏನಾದರೂ ಅವಶ್ಯಕತೆ ಇದ್ರೆ ಅದು ಕೂಡ ನಾವು ಮಾಡಿಸ್ಕೊಡೋಣ. ಏನೇನು ಅವಶ್ಯಕತೆ ಇರ್ತದೆ ನಾವು ಮಾಡಿ ಈ ಒಂದು ಭಾಗದ ಜನರಿಗೆ ನಾನು ಯಾವಾಗಲೂ ಕೂಡ ಚಿರಋಣಿ ಆಗಿದ್ದೀನಿ. ಮಾಡ್ತಕ್ಕಂಥ ಕೆಲಸ ಬಹಳ ಒಳ್ಳೆಯದಾದ ಒಂದು ಕೆಲಸ. ಸಂಪೂರ್ಣವಾಗಿ ಈ ತರ ಒಂದು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಮಕ್ಕಳು ಅಪೌಷ್ಟಿಕತೆ ಆಗಿರಬಹುದು ಅಥವಾ ನ್ಯೂನತೆಯಿಂದ ಬೆಳೆಯುವಂತ ಮಕ್ಕಳನ್ನು ಗುರುತಿಸಿ ಸೂಕ್ತ ಸಮಯದಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಲಭಿಸಲು ಕೂಡ ಇದು ಸಹಾಯವಾಗಲಿದೆ. ಹಾಗೂ ಸಮುದಾಯ ಅಭಿವೃದ್ಧಿ ಕೂಡ ಇದು ಸಹಾಯವಾಗಲಿದೆ. ಹಾಗೂ ಇಲ್ಲಿ ಮಕ್ಕಳ ಹಕ್ಕುಗಳ ರಕ್ಷಣೆಯನ್ನು ಕೂಡ ಕಾಪಾಡಲು ಇದು ಸಾಧ್ಯವಾಗ್ತದೆ. ಸೇವಾ ಸಂಗಮ ಸಂಸ್ಥೆಯ ನಿರ್ದೇಶಕರಾದ ಫಾದರ್ ವಿಕ್ಟರ್ ವಾಸ್ ರವರು ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನು ನುಡಿದಿದ್ದಾರೆ. ಈ ಸಂದರ್ಭದಲ್ಲಿ ಸೇವಾ ಸಂಗಮ ಮಕ್ಕಳ ಮನೆ ಕಾರ್ಯಕ್ರಮದ ಉದ್ದೇಶಗಳ ಬಗ್ಗೆ ಮಾಹಿತಿಯನ್ನು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಅಜೀಂ ಪ್ರೇಮ್ಜಿ ಫೌಂಡೇಶನ್ ಸಹಯೋಗದಲ್ಲಿ ಇವತ್ತು ಇದೇ ಗ್ರಾಮದಲ್ಲಿ ಉದ್ಘಾಟನೆ ಆಗ್ತಿರುವಂತಹ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಈ ಮಕ್ಕಳ ಮನೆ ಕಾರ್ಯಕ್ರಮವು 7 ತಿಂಗಳಿಂದ 3 ವರ್ಷದೊಳಗಿನ ಮಕ್ಕಳಿಗಾಗಿ ರೂಪಿಸಲಾಗಿದ್ದು, ಪ್ರತಿಯೊಂದು ಗ್ರಾಮದಲ್ಲಿ ಈ ವಯೋಮಾನದ ಮಕ್ಕಳ ಮನೆಗಳಿಗೆ ಪ್ರವೇಶವನ್ನು ಸಕ್ರಿಯಗೊಳಿಸುವುದು ಇದರ ಪ್ರಮುಖ ಗುರಿಯಾಗಿದೆ. ಮಕ್ಕಳಿಗೆ ಪೂರಕ ಆಹಾರ, ಬಾಲ್ಯದ ಅಭಿವೃದ್ಧಿ ಹಾಗೂ ಸರ್ಕಾರದ ವಿವಿಧ ಯೋಜನೆಗಳಿಗೆ ಪ್ರವೇಶವನ್ನು ಸುಲಭಗೊಳಿಸುವುದೇ ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಎಂದು ಹೇಳಿದ್ದಾರೆ. ಇದಲ್ಲದೆ ಬೆಳವಣಿಗೆ ಕುಂಠಿತ, ಕಡಿಮೆ ತೂಕ ಹಾಗೂ ಅಪೌಷ್ಟಿಕತೆಯಿಂದ ಬಳಲುವ 7 ತಿಂಗಳಿಂದ 3 ವರ್ಷದೊಳಗಿನ ಮಕ್ಕಳನ್ನು ಗುರುತಿಸಿ ಅವರನ್ನು ಆರೋಗ್ಯ ಸೌಲಭ್ಯಗಳಿಗಾಗಿ ನೋಂದಾಯಿಸಿ ಅನುಸರಣೆ ಮಾಡುವ ಬಗ್ಗೆ ವಿವರಿಸಿದರು. ಅಜೀಂ ಪ್ರೇಮ್ಜಿ ಫೌಂಡೇಶನ್ ಕರ್ನಾಟಕ ರಾಜ್ಯ ಮುಖ್ಯಸ್ಥರಾದ ಶ್ರೀಯುತ ರುದ್ರೇಶ್ ಎಸ್ ಅವರು ಮಾತನಾಡಿ, ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಮಕ್ಕಳ ಮನೆ ಈಜೇರಿ ಗ್ರಾಮದಲ್ಲಿ ಸ್ಥಾಪಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ 1,000 ಮಕ್ಕಳ ಮನೆಗಳನ್ನು ಹಾಗೂ ಸಂಪೂರ್ಣ ಕರ್ನಾಟಕದಲ್ಲಿ 10,000 ಮಕ್ಕಳ ಮನೆಗಳನ್ನು ಸ್ಥಾಪಿಸುವ ಗುರಿಯನ್ನು ನಮ್ಮ ಸಂಸ್ಥೆ ಹೊಂದಿದೆ ಎಂದು ಹೇಳಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಒಟ್ಟು 185 ಜನರು ಭಾಗವಹಿಸಿದ್ದರು.